ಜೆಡಿಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜನತಾ ಸಮಾವೇಶ ಹಾಗೂ ಬೆಳ್ಳಿ ಹಬ್ಬದ ಸಂಭ್ರಮದ ಸಮಾವೇಶಕ್ಕೆ ಸ್ವಾಗತ ಕೋರುವವರು ಶ್ರೀ ಟಿಎನ್ ಜವರಾಯಗೌಡರು, ವಿಧಾನ ಪರಿಷತ್ ಸದಸ್ಯರು, ಸ್ಥಳ ಕೊಮ್ಮಘಟ್ಟ, ನೈಸ್ ಗ್ರೌಂಡ್, ಕೆಂಗೇರಿ, ಬೆಂಗಳೂರು. ಸಾಮಾಜಿಕ ಜಾಲತಾಣದಲ್ಲಿ ಗೂಗಲ್ ಪೇನಲ್ಲಿ ನೀಡಿರುವಂತಹ ಪಾಕೆಟ್ ಮನಿ ಆಕ್ಷನ್ ಬಗ್ಗೆ ಭಾರಿ ಚರ್ಚೆಗಳು ಆಗ್ತಾ ಇವೆ. ಈ ಆಕ್ಷನ್ ಕ್ಲಿಕ್ ಮಾಡಿದ್ರೆ ಹಣ ಎಲ್ಲವೂ ಹೋಗುತ್ತೆ, ಇದೊಂದು ರೀತಿಯ ಸ್ಕ್ಯಾಮ್ ಅಂತ ಹೇಳ್ತಿದ್ದಾರೆ. ಈಗ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ. ಡಿಜಿಟಲ್ ಪಾವತಿ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವಂತಹ ಗೂಗಲ್ ಪೇ ಕುಟುಂಬದ ಸದಸ್ಯರು ಮತ್ತು ಮಕ್ಕಳಿಗಾಗಿ ಪಾಕೆಟ್ ಮನಿ ಎಂಬ ಹೊಸ ಫೀಚರ್ ಅನ್ನ ಬಿಡುಗಡೆ ಮಾಡಿದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಪೋಷಕರು ತಮ್ಮ ಬ್ಯಾಂಕ್ ಖಾತೆಯನ್ನ ಬಳಸಿಕೊಂಡು ಮಕ್ಕಳಿಗೆ ಪಾವತಿ ಮಾಡೋಕೆ ಅವಕಾಶವನ್ನ ನೀಡುತ್ತೆ. ಆದರೆ ಅದರ ಸಂಪೂರ್ಣ ನಿಯಂತ್ರಣ ಪೋಷಕರ ಕೈಯಲ್ಲೇ ಇರುತ್ತೆ. ಇದು ಈಗ ಗೂಗಲ್ ಪೇ UPI ಸರ್ಕಲ್ ವರ್ಕ್ ಫ್ರಮ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಮೂಲಕ ಪೋಷಕರು ತಮ್ಮ ಮಕ್ಕಳಿಗೆ ಅಥವಾ ಅವಲಂಬಿತರಿಗೆ ಡಿಜಿಟಲ್ ಹಣವನ್ನ ಬಳಸೋಕೆ ಅನುಮತಿಸಬಹುದು. ಇದಕ್ಕಾಗಿ ದ್ವಿತೀಯ ಬಳಕೆದಾರರಿಗೆ ಅಂದ್ರೆ ಮಕ್ಕಳಿಗೆ ಪ್ರತ್ಯೇಕ ಬ್ಯಾಂಕ್ ಖಾತೆಯ ಅಗತ್ಯ ಇರುವುದಿಲ್ಲ. ಪೋಷಕರು ತಿಂಗಳಿಗೆ ಗರಿಷ್ಠ 15,000 ರೂಪಾಯಿನವರೆಗೆ ಖರ್ಚು ಮಾಡುವಂತಹ ಮಿತಿಯನ್ನ ನಿಗದಿಪಡಿಸಬಹುದು. ಈ ಮಿತಿಯೊಳಗೆ ಮಕ್ಕಳು ಸ್ವತಂತ್ರವಾಗಿ ಪಾವತಿಯನ್ನ ಮಾಡಬಹುದು. ಈ ಆಯ್ಕೆಯನ್ನ ಆರಿಸಿಕೊಂಡ್ರೆ ಮಗು ಪ್ರತಿ ಬಾರಿ ಪೇಮೆಂಟ್ ಮಾಡೋಕೆ ಪ್ರಯತ್ನಿಸಿದಾಗ ಪೋಷಕರ ಫೋನ್ಗೆ ವಿನಂತಿ ಬರುತ್ತೆ. ಪೋಷಕರು ಓಕೆ ಅಂದ್ರೆ ಅಷ್ಟೇ ಹಣ ವರ್ಗಾವಣೆಯಾಗುತ್ತೆ. ಒಬ್ಬ ಪ್ರಾಥಮಿಕ ಬಳಕೆದಾರನು ಇದರಲ್ಲಿ ಗರಿಷ್ಠ 5 ಸದಸ್ಯರನ್ನ ಸೇರಿಸಬಹುದು. ಭದ್ರತೆಯ ದೃಷ್ಟಿಯಿಂದ ಪೋಷಕರು ತಮ್ಮ ಮತ್ತು ಮಕ್ಕಳ ಸಂಬಂಧದ ಬಗ್ಗೆ ಸರ್ಕಾರಿ ಗುರುತಿನ ಚೀಟಿಯನ್ನ ನೀಡಿ KYC ಮಾಡುವುದು ಕಡ್ಡಾಯವಾಗಿದೆ. ಇದರಿಂದ ಮಕ್ಕಳ ಬಳಿ ಬ್ಯಾಂಕ್ ಖಾತೆ ಇಲ್ಲದೆ ಇದ್ರೂ ಕೂಡ ಶಾಲಾ ಕಾಲೇಜುಗಳ ಕ್ಯಾಂಟೀನ್ ಅಥವಾ ಸಣ್ಣ ಪುಟ್ಟ ಶಾಪಿಂಗ್ಗೆ ಡಿಜಿಟಲ್ ಪಾವತಿ ಮಾಡೋಕೆ ಈ ಫೀಚರ್ ಈಗ ಸಹಕಾರಿ. ಪೋಷಕರು ಹಣ ಎಲ್ಲಿ ಮತ್ತು ಎಷ್ಟು ಖರ್ಚಾಗುತ್ತೆ ಅನ್ನೋದು ತಮ್ಮ ಫೋನ್ ಮೂಲಕನೇ ಟ್ರ್ಯಾಕ್ ಮಾಡಬಹುದಾಗಿದೆ.